ದೊಡ್ಡದೊಂದು ಪೈಪ್ ಹಾಕಿ ಇಟ್ಟಿ ಹಿಂಗ್ ನೀರ್ ತೀರ್ಸ್ರ ಆ ಪೈಪು ಇಷ್ಟೇ ಸಪ್ರಿತ್ ಎಷ್ಟ್ ನೀರ್ ಬೇಕಾದ್ರಾಗ ವಾರ ನೀರ ಹೇಳಿ ನೀವು ಬರ್ಲ ಇನ್ನು ಎಲ್ಲಿಂದ 3 ವರ್ಷ ಆಯ್ತು 4 ವರ್ಷ ಆಯ್ತು ಎಲ್ಲಿತ್ತ ನೀರ್ ಬಂದಿತ್ತ ಎಲ್ಲಿತ್ತ ಅವ್ನ ಕರ್ಕ ಬಂದಿಲ್ಲ ಎಲ್ಲಿತ್ತಂದ್ ಹೇಳಿ ಅವ್ರು ನಾನು ಹೇಳ್ತೆ ಯಾವ್ದನ್ನ ರಡ್ಡಿ ಆಯ್ಲಿ ಪಡ್ಡಿ ಆಯ್ಲಿ ಅವ ಯಾವ ಮನೆ ಆಯ್ಲಿ ಮುಂದೆ ಬರ್ಕವ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಒಟ್ಟಿಗೆ 5,14 ಲಕ್ಷ ರೂಪಾಯಿಯನ್ನು ಇಲ್ಲಿ ನಳ್ಳಿ ಪೈಪ್ ಹಾಕಿ ನಳ್ಳಿ ಹಾಕಬೇಕು, ಅದರ ಮುಖಾಂತರ ನೀರು ಕೊಡಬೇಕಂತೇಳಿ ನಾವು ಇಲ್ಲಿ ಹೋಗಿ ಕಟ್ಟಬೆಲ್ತೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಕೋಟಿ ಲೂಟಿ. ಇದು ಬೈಂದೂರು ಕ್ಷೇತ್ರದ ಕಟ್ಟಬೆಲ್ತೂರು ಗ್ರಾಮ. ಬೈಂದೂರು ಕ್ಷೇತ್ರದ ಗ್ರಾಮಗಳಿಗೆ ಭೇಟಿ ಕೊಡುತ್ತಿದ್ದೇವೆ. ಇಡೀ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲೂ ನೀರಿಗಾಗಿ ಜನರು ಸಂಕಟ ಪಡುತ್ತಿದ್ದಾರೆ, ಪರಿತಪಿಸುತ್ತಿದ್ದಾರೆ. ಒಂದೆಡೆ ಕುಡಿಯುವ ನೀರಿಗಾಗಿ ಜನ ವಿಲವಿಲ ಒದ್ದಾಡುತ್ತಿದ್ದರೆ, ಮತ್ತೊಂದೆಡೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಭ್ರಷ್ಟಾಚಾರ ಮಾಡಿ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿಶ್ಚಿಂತೆಯಿಂದಿದ್ದಾರೆ. ಇದು ಈ ನಾಡಿನ ದುರಂತವಲ್ಲವೇ? ಜನರಿಗೆ ಇಲ್ಲದ ಆಶ್ವಾಸನೆಗಳನ್ನ ಭರವಸೆಗಳನ್ನ ನೀಡಿ ಮತ ಪಡೆದು ಗೆದ್ದು ಹೋದ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ನೀರಿಲ್ಲದ ಜನರ ನೋವಿನ ಮಾತುಗಳನ್ನ ಕೇಳಿ. ಒಂದು ಗಂಟೆ ನೀರು ನೀರು ಕಾಣಿ ಅವ್ರ ಮನೆ ಹತ್ರ ನಾವು ಬೇಡ ನೀರು ಪಾಪ ಅವ್ರು ಒಂಚೂರು ನೀರು ಬತ್ತ ಅವ್ರು ಕೊಡು ನಮ್ಗೆ ಕೊಡು ನೀರು ಎಂತದೂ ಇಲ್ಲ ನೀರು ಬಿಡ್ತಾರೆ ಬೈದ ಎಂತ ಹೊಡೋದು ಹೆಣ್ಣು ಒಂದು ಸೇಕೊಂಡು ಆಯ್ತು ಎಂತ ಹೊಡೋದು ನಾನು ಯಾಕಂಡೆ ಮೊನ್ನೆಗೆ ನಾನು ಅವಳೆಲ್ಲ ಹದ್ದು ಮೆರವಣಿಗೆಗೆ ಅದೇ ಶಾಲೆ ಹಾಕೊಂಡು ಎಲ್ಲ ಅವಧಿಗೆ ಎಲ್ಲ ಮಾಡದ್ ನಾವು ಮೆರವಣಿಗೆ 2-3 ದಿನ ಹೋಯ್ತು ಎಂತದೂ ಇಲ್ಲ ನೀರಿಲ್ಲ ಮಣ್ಣಿಲ್ಲ ಇಲ್ಲಿ ಕಾಣಿ ಹಾಕಿ ಮನಿ ಮಾರ್ರೆ ಮನಿ ಒಂದು ಎಂತದ್ದು ಇರೋ ಒಂದು ನಾವು ನೀರಿಗೆ ಅಂತ ದೌಡ್ ಕೊಟ್ಟು 3 ಯಾರು ಮನೆ ಹೋರು ಯಾರು ನೀರು ಕೊಡೋಗಿದ್ರು ನಮ್ಗೆ ಗುಡ್ಡೆಗೆ ಮನೆ ಕಟ್ಟಿ ಫಸ್ಟ್ ಹಾಕಿಡೋದು ನಾನೇ ಇಲ್ಲ ಒಂದು ಗುಡ್ಸಲ್ ಕೊಟ್ಕೊಂಡ ನಮ್ದೆಲ್ಲ ಇತ್ತು ಪಂಚಾಯತ್ಗೆ ಪಟ ಶಾಸ್ತ್ರಿ ಸರ್ಕಲ್ ಅಲ್ಲಿ ಬಿಡ್ಲಿಕ್ಕೆ ಮಾಡ್ತಿದ್ವಿ ಕಡೆ ಆ ಕಡೆ ಮೊನ್ನೆ ಅಡ್ಗೆ ಎಲ್ಲ ಹೊತ್ತು ನಾವು ಇಲ್ಲೊಂದು ಜಾಗ ಮಾಡ್ಕ ಹಾಕೊಂಡೆ ಆಡಿ ಬರೀ ಗೋಳ್ ಗುಡ್ಡೆ ಇಲ್ಲ ಅದು ಹೇಳಿ ತಹಸೀಲ್ದಾರ್ ಎಲ್ಲಿ ಕಣ ಅಲ್ಲಿಂದ ಬಂದೆ ಮೈಸೂರಿಂದ ಬಂದಾರ ನಂಗೆ ಹೇಳದ ನೀವು ಕೊಟ್ಟದವ್ರ ಮಗ ಕುಂಕೆಗೆಲ್ಲ ಕೊಟ್ಕೊಂಡು ನಮ್ಗೆಲ್ಲ ಐತಮ್ ಕಟ್ಟೆ ಹೆದರಿಕೆ ಎತ್ತಿಲ್ಲ ಅದು ಹೇಳಿ ಆಚೆ ಬದಿ ಬಿಟ್ಟು ಮುಂದೆ ಮಾಡಿ ಮನೆ ಮಾಡ್ಕೊಳಿ ನೀರು ನಮ್ ಕಷ್ಟ ತೀವ್ರ ನೀರ್ ಬಿಡ್ತೀರ ಅದು 3 ಕೊಟ್ಟ ನೀರಾಗ ಒಳಗೆ ಮಾಡಿಟ್ಟದು ಅಷ್ಟೇ ಅದು ಎಂತದ ಎಂತ ಜೋಗದ ಕೊಟ್ಟಿನ ಭತ್ತ ಮಾಡದ್ ಅದ್ರ ಎಂತ ಅದು ಎಷ್ಟು ವರ್ಷ ಆಯ್ತದ ಹಾಕಿ 3-4 ವರ್ಷ ಐತಿ ಅವಳು ಬೈಂದ ಪಾಪ ಅವ್ರೆ ನಮ್ಗೊಂದು ಹೇಳ್ಕೊಡ್ತಾನೆ ಅವ್ರದ್ರ ಒಂದು ಹೇಳ್ಕೊಡ್ತಾನೆ ಒಂದು ಬಂಡೆ ಇತ್ತು ಅದ್ರ ಒಂದು ಹೇಳ್ಕೊಡ್ತಾನೆ ಅಷ್ಟು ಬರ್ಲಿ ನೀರ್ ಬರ್ತಿಲ್ಲ ಹಾಕದಷ್ಟೇ ಹಾಕಿ ಎಷ್ಟು ವರ್ಷ ಆಯ್ತು ಅವ್ರೀಗ ನೀರಿನ ಸಮಸ್ಯೆ ಇತ್ತಲ್ಲ ನಿಮ್ಗೆ? ಹೌದು ನೀರಿನ ಸಮಸ್ಯೆ ತುಂಬಾ ಐತೆ ಬಾಮಿ ಇತ್ತು ಹೌದಾರೆ ಬಾವಿ ಇತ್ತಲ್ಲ ಗೌರ್ಮೆಂಟ್ ಬಾಮಿ ಇತ್ತು ಇಲ್ಲಿ ನೀರೇ ಬರ್ತಿಲ್ಲ. ಈಗ ನಾವೇ 2-3 ಜನ ಇತ್ತು ಸಾಕತ್ತ ಅವರಿಗೆಲ್ಲ ಸಾಕತ್ತಿಲ್ಲ ಅಂದ್ರೆ ಜನರನ್ನ ಈ ರಾಜಕಾರಣಿಗಳು ಹೇಗೆ ಬಳಸಿಕೊಳ್ಳುತ್ತಾರೆ ನೋಡಿ. ಜನರ ಮತಗಳನ್ನೇ ಪಡೆದು ಜನರಿಗೆ ನೀರಿಗಾಗಿ ಬಂದ ಸರ್ಕಾರದ ಕೋಟಿ ಹಣದಲ್ಲಿ ಭ್ರಷ್ಟಾಚಾರ ಮಾಡುತ್ತಾರೆ. ನಂತರ ತಮ್ಮನ್ನು ತಾವೇ ಸಮರ್ಥಿಸಿಕೊಳ್ಳುತ್ತಾರೆ. ಅಧಿಕಾರಿಗಳಂತೂ ತಮ್ಮ ಕರ್ತವ್ಯವನ್ನೇ ಮರೆತಿದ್ದಾರೆ. ನೀರ್ ಎಷ್ಟು ಬರ್ತದೆ ಹೇಳಿ ದುಡ್ಡು ದಡ್ಡರ ದುಡ್ಡು ತಕ್ಕಂತ್ರ ತಿಂತ್ರ ಗೊತ್ತಿಲ್ಲ ಬಡವ್ರಿಗೆ ಹಾಕಿದೆ ಅಂತ ಬಡವ್ರಿಗೆ ಹಾಕುದೆ ಅಂತದೂ ಇಲ್ಲ ಅವ ಟ್ಯಾಕ್ಸ್ ಮಾತ್ರ ಮಾಸ್ ಹಾಕು ಟ್ಯಾಕ್ಸ್ ನೀವು ಕಟ್ಟಿ ಕಟ್ತಿದ್ರೆ ಮನಿ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸ್ ಕಟ್ಟಿ ಈ ಟ್ಯಾಕ್ಸ್ ಕಟ್ಟಿ ನಾವ್ ಒಂದು 5 ಸಣ್ಣ ಮಂದಿ ಅಂತರು ಬೇಕಂತ ಹೋದಾಗರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿನ ಆತಿಲ್ಲ ಅಮ್ಮ ಟ್ಯಾಕ್ಸ್ ಕಟ್ಟಬೇಕು ನಾವು.
ಮಿಷನ್ ಯೋಜನೆಯಲ್ಲಿ ಕೋಟಿ ಕೋಟಿಯ ಕಾಮಗಾರಿ ಇದು. ಸರ್ಕಾರದ ಕೋಟಿ ಹಣ ಕಂಡವರ ಪಾಲಾಗಿದೆ. ಜನರಿಗೆ ಕುಡಿಯಲು ಒಂದು ಹನಿ ನೀರಿಲ್ಲ. ನಾನೇ ಹೇಳ್ತೆ ಗ್ಯಾರಂಟಿ ಹೇಳು. ತೋರ್ಸಿ ನೀವು ಬಡವ್ರ ಮಕ್ಕಳಿಗೆ ನೀರಿಗೆಲ್ಲ ಹಳ್ಳಿ ನೀರು ಬಂದಿದೆ ಎಂತ ಹೇಳ್ರಿ ಅದಕ್ಕೆ? ಹೊರಗೆ ನೀರ್ ಬಂತ ಯಾರು ಅದು ಹೇಳ್ತಾರೆ ಅವ್ನ ಕರ್ಕ ಬನ್ನಿ ಮುಂದುವರಿ ಆ ಪೈಪ ಬರ್ಕ ಈ ಪೈಪ ಬತ್ತ ಇಲ್ಲ. ಈಗ ನೀವು ಹೊರಗೆ ನೀರಿಗೆ ಪೈಪ್ ಹಾಕಿರಲ್ದ ಅದ್ರ ಬರ್ಕಲ್ದ ಅದ್ರ ಬರಿಲ್ಲ ಈ ಪೈಪ ಬಂದ್ರೆ ಹೊರಗೆ ನೀರ್ ಅದ ಯಾವನ್ನ ಬರ್ಲಿ ಅವ್ನ್ ಬೇಕಾದ ದೊಡ್ಡ ಕೋಣ ಅದ ನಡ್ಡಿಲ್ಲ ನಾನು ಹೇಳ್ತೆ ಕರ್ಕ ಬನ್ನಿ 5 ಕೋಟಿ ದುಡ್ಡು ತಕ್ಕ ಸತ್ತು ಅದಮ್ಮ ಯಾರಿಗೆ ಎಲ್ಲಿ ಯಾರು ಕೂಡ ಹೇಳ್ತಾರೆ ನಾವು ನೀರಿಗೆ ಬಲ್ದಾಡ್ತೀಗ ನಾಳೆ ಬನ್ನಿ ಒಂದ್ ಸೊಲ್ಗಿ ನೀರ್ ಬಿಡ್ತ ಅವನಿಗೆ ಹೇಳ್ರಿ ಕಣ್ ತೋಡ್ರ ಬಾವಿ ನೀರ್ ಬಿಟ್ಟ ಆ ನೀರ ಅದ್ರಾಗ ಒಂದ್ ಚಪ್ಪಲೆಲ್ಲ ಇದ್ರಾಗ ಬಳ್ಕೊ ಅದು ಪೂರ ಅದ್ರಾಗ ಒಂದಿನ ಗಲಾಟಿ ಮಾಡ್ತ ಗಲಾಟಿ ಮಾಡಿದ್ ಕೂಡ ಪೀಡಿ ಅದ್ರ ಹತ್ರ ಎಲ್ಲ ಹೊತ್ತ ನಾವು ಹಂಗೆ ಹಿಂಗೆ ಅಂದೇಳಿ ಒಂದ್ 5-6 ಜನ ಬಂದ್ರೆ ನಾನು ಒಟ್ಟಿ ಬಾವಿ ಬಿಡಕ್ಕೆ ಕಡಿಕಿದ್ದಾರೆ ಯಾರು ಇಲ್ಲ ಆ ಕೊಳಕ್ ನೀರೇ ಕುಡದ್ದ ಕಡಿ ಕೆಮ್ಮು ಎಲ್ಲ ಶುರುವಾಯ್ತು ಮನ್ಸರ್ ಹೀಗೆ ಮಾಡಿ ರಗಳಿ ತಗೋ ಮಾಸ್ತಿ ಕಲ್ಲಗೂ ಇಲ್ಲ ಚಮಡಿ ಕಲ್ಲಗೂ ಇಲ್ಲ ನಾವು ಸತ್ತವನೇನು ಯಾರಿಗ ಗೊತ್ತಾ ಅದನ್ನ ರಡ್ಡಿ ಆಯ್ಲಿ ಪಡ್ಡಿ ಆಯ್ಲಿ ಅವ ಯಾವ ಮನೆ ಆಯ್ಲಿ ಮುಂದೆ ಬರ್ಕವ ಇದು ಕಟ್ಟಬೆಲ್ತೂರು ಜನರ ಆಕ್ರೋಶದ ಮಾತುಗಳು. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜಿಲ್ಲೆಗೊಬ್ಬರು ಜಿಲ್ಲಾಧಿಕಾರಿ ಇದ್ದಾರೆ, ತಾಲೂಕಿಗೊಬ್ಬ ತಹಸೀಲ್ದಾರ್ ಇದ್ದಾರೆ, ಗ್ರಾಮಕ್ಕೊಬ್ಬ ಪಿಡಿಒ ಇದ್ದಾರೆ, ಆರೋಗ್ಯಾಧಿಕಾರಿಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ. ಹಾಗೆಯೇ ಜನರಿಗಾಗಿ ಹಲವಾರು ಇಲಾಖೆಗಳಿವೆ. ಹಾಗಾದರೆ ಈ ಎಲ್ಲ ಅಧಿಕಾರಿಗಳು ಎಲ್ಲಿದ್ದಾರೆ? ಇವರು ಜನರ ಸಮಸ್ಯೆಗಾಗಿ ಸರ್ಕಾರದಿಂದ ನೇಮಕವಾದವರಲ್ಲವೇ? ಸರ್ಕಾರದಿಂದ ಜನರ ತೆರಿಗೆಯ ಹಣದಲ್ಲಿ ಸಂಬಳ ಪಡೆಯುವವರಲ್ಲವೇ? ಹಾಗಾದರೆ ಇವರ ಕರ್ತವ್ಯಗಳೇನು? ಜನರು ನೀರಿಲ್ಲದೆ ಕಲುಷಿತ ನೀರನ್ನ ಕುಡಿದು ಅನಾರೋಗ್ಯಕ್ಕೀಡಾಗುವುದನ್ನು ಕಂಡು ಸುಮ್ಮನಿದ್ದಾರೇಕೆ? ಅಲ್ಲ ಎಂತ ಹೋಯ್ತ ಮಗ ನೀರಿಂದೇ ಸಮಸ್ಯೆ ಇಲ್ಲ ನೀರೇ ಇಲ್ಲ ಅದನ್ನ ಹಾಕದ ಎಷ್ಟು ವರ್ಷ ಆಯ್ತು ಹಾಕಿ ಈಗ ನೇರ್ಲ ಕಟ್ಟೆ ಎಷ್ಟು ವರ್ಷ ಆಯ್ತು 2 ವರ್ಷ ಇಲ್ಲ ಕರೆಕ್ಟ್ ಅಲ್ಲ 2 ವರ್ಷ ಆಯ್ತು ಮತ್ತೆ 2 ವರ್ಷ ಆಯ್ತು ನೇರ್ಲ ಕಟ್ಟೆಗೆಲ್ಲ ಬತ್ತೆ ಇಲ್ಲಿ ಮಾತ್ರ ನೀರು ಬತ್ತಿಲ್ಲ ಒಂದು ಚೂರು ನೀರು ಬತ್ತಿಲ್ಲ ಕುಡಿಯೋಕ್ ನೀರೇ ಇಲ್ಲ ಪಂಚಾಯತ್ ನೀರೇ 400 ರೂಪಾಯಿ ಒಂದು 1000 ಲೀಟರ್ 400 ರೂಪಾಯಿ 400 ರೂಪಾಯಿ ನೀರು ತಕೊಂಡ್ಬಂದ್ರೆ 7 ದಿವಸ ಗೊತ್ತಿಲ್ಲ ನಾವ್ ಎಂತ ಮಾಡೋದು ನೀರಿಲ್ದೆ ಎಂತ ಮಾಡೋದು ದುಡ್ಡು ಕೊಡ್ತಬ್ದ ಪಂಚಾಯತಿ ಬಿಲ್ ಕೊಟ್ಟುದ ಎಂತ ಮಾಡೋದು ನೀರೇ ಇಲ್ದೆ ಒಂದು ಚೂರು ನೀರಿಲ್ದೆ ನಾವ್ ಎಂತ ಮಾಡೋದು ಎಂತ ಮಾಡ್ಕೊಂಡು ಇಲ್ಲ ಇಲ್ಲಿ ಎಲ್ಲ ನೀರಿಂದೇ ಪ್ರಾಬ್ಲಮ್ ಮತ್ ಕಾಣಿ ಒಂದು ಬೀದಿ ಲೈಟ್ ಇತ್ತ ಕಾಣಿಲ್ಲ ಒಂದು ಬೀದಿ ಲೈಟ್ ಇಲ್ಲ ಒಂದು ರೋಡ್ ಇದಿಲ್ಲ ಈಚೆಗೆ ಎಂತದು ಇಲ್ಲ ಐತನ್ಸಂಗೆ ಹಾಗೆ ಮತ್ತ ಹಾ ಎಂತದು ಇಲ್ಲ ಓಟ್ ನಮ್ಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ ನೀವ್ ಎಂತ ಮಾಡಿ ಕೊಡಬೇಡ ಬಂದ್ರ ಮೇಲೆ ಯಾರು ಹೇಳುದಿಲ್ಲ ಬತ್ರ ಮನೆ ಬಲಿ ಬತ್ರ ಓಟಿ ಬಪ್ಪದಿನ ಎಷ್ಟೇ ನಮ್ಮ ಮನೆ ಬಲ್ಲಿ ಬತ್ರ ಯಾರು ಇಲ್ಲ ಸರ್ ಈ ನೀರು ಸಾಕಾಗುದಿಲ್ಲ ನೀರು ಸಾಕಾಗುದಿಲ್ಲ ಸರ್ ಈ ಟ್ಯಾಂಕಿ ನೀರು ಸ್ವಲ್ಪ ಮನೆಗೆ ಹೋಗುತ್ತಾ ಎಲ್ಲರಿಗೂ ಸಮಸ್ಯೆ ಇತ್ತು. ಎಲ್ಲರಿಗೂ ಸಮಸ್ಯೆ ಹೌದು ಅದೇನು ಸ್ವಲ್ಪ ಮನೆಗೆ ಹೋದಿಲ್ಲ ಈ ನೀರು ಸಾಕಾಗುದಿಲ್ಲ ಬಾಮಿ ನೀರು ಎಷ್ಟು ಬಂದಿರ್ತದೆ ಬೋರಲ್ಲಾಗ ಎಂತೆಂಥ ಜನರನ್ನೇ ಯಾಮಾರಿಸುವ ಈ ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಇಂತಹ ಮುಗ್ಧ ಜನರನ್ನ ಯಾಮಾರಿಸುವುದು ಕಷ್ಟದ ಮಾತಲ್ಲ. ಟ್ಯಾಪ್ ಹಾಕಿ 2 ವರ್ಷ ಆಯ್ತಲ್ಲ ನೀರು ಬರ್ಲಿಲ್ಲ ಎಂತ ಹೇಳ್ತಾರೆ ಕೇಳಿದ್ರೆ? ಏನೋ ಯಾರು ಬರ್ತಿಲ್ಲಲ್ಲ ಇಲ್ಲ ಕೇಂಬಕ್ಕೆ ಯಾರೋ ಬಂದಿರೋರು ಹೇಳಕ್ಕಿಲ್ಲ ಯಾರು ಬಂದ್ಕೆ ಅಂತಲ್ಲ ಅದು ಒಂದು 500 ಲೀಟ್ರ್ ನೀರು 2 ದಿನಕ್ಕೆ 1 ದಿನ ಬಿಡ್ತಾರೆ ನಮ್ಗೆ ಆತಿಲ್ಲವ ವಾರಕ್ಕೊಂದು ಸರ್ತಿ 400 ರೂಪಾಯಿ 1000 ಲೀಟ್ರ್ ನೀರು ತಗೊಳ್ತೀರ? ಹಾಂ ಅದೇ ಈಗ ಎಂತ ನೀರಿಗೆ ತುಂಬ ಕಷ್ಟ ಮಾಡ್ರಿ ಇಲ್ಲ ಪ್ರತಿ ವರ್ಷ ಹಾಗೆ ನೀರಿಲ್ಲ ಅಂದ್ರೆ ಎಂತ ಮಾಡ್ಕಾರು ಇಲ್ಲ ನೀರೇ ಮುಖ್ಯ ಅಲ್ಲ ಮೇನ್ ನೀರೇ ಹಾಂ ಬದುತ್ತಂಬ್ರ ಇದು ನೀರು. ಜನರು ನಾವು ಹೋದಲ್ಲೆಲ್ಲ ಹೀಗೆ ಪ್ರಶ್ನಿಸುತ್ತಾರೆ, ನೀರು ಬರಬಹುದಾ ಎಂದು. ಸತ್ಯ ಹೇಳಬೇಕೆಂದರೆ ಜನರಿಗೆ ಯಾರಲ್ಲಿ ಪ್ರಶ್ನಿಸುವುದು ಎಂಬುದೇ ಅರ್ಥವಾಗುತ್ತಿಲ್ಲ. ಮನೆ ಮನೆಗೆ ಗಂಗೆಯನ್ನ ಹರಿಸುತ್ತೇವೆ ಎಂದು ಹೇಳಿ ನಾಪತ್ತೆಯಾಗಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳು
ತಮ್ಮ ಜೇಬನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಟ್ಬೆಲ್ತೂರು ಗ್ರಾಮವಿದು. ಇನ್ನು ದೇವಲ್ಕುಂದದಲ್ಲಿ ಮತ್ತೆ ಬೇರೆಯೇ ಸಮಸ್ಯೆ. ಬೈಂದೂರು ಕ್ಷೇತ್ರದ ಪ್ರತಿ ಗ್ರಾಮಗಳಲ್ಲೂ ಜನರು ಕುಡಿಯುವ ನೀರಿಲ್ಲದೆ ಸಂಕಟ ಪಡುತ್ತಲೇ ಇದ್ದಾರೆ. ಜಲಜೀವನ್ ಮಿಷನ್ನಿಂದ ನೀರು ಬರುತ್ತೆ ಎಂದು ಕಾಯುತ್ತಲೇ ಇದ್ದಾರೆ. ಪೈಪ್ ಲೈನೇ ಇಲ್ಲ, ಅಲ್ಲಿ ಮೇಲೆ ಹಾಕಿ ಹೋದಷ್ಟೇ. ಖಾಲಿ ಹಾಕಿ ಇಟ್ಟಿರಷ್ಟೇ, ಕಟ್ಟೆ ಮಾತ್ರ ಕಟ್ಟಿಟ್ಟು. ಎಷ್ಟು ವರ್ಷ ಆಯ್ತಾ? ಒಂದು 2 ವರ್ಷ ಆಯ್ತಾ? ನೀರು ಬಂದಿತ್ತಾ ಕೇಳಿದೆ? ಇಲ್ಲ, ಬರಲಿಲ್ಲ. ಇಲ್ಲ. ನೀವು ಕೇಳಿದ್ರಾ? ಮೊನ್ನೆ ಎಲ್ಲ ಮೀಟಿಂಗ್ ಆಯ್ತಲ್ಲ. ಆಗಿತ್ತು. ಎಂತ ಆಯಿತು ವಿಚಾರ? ಅದೇ ಮೀಟಿಂಗಲ್ಲಿ ಒಂದು 2 ತಿಂಗಳು ಬಿಟ್ಟು ಬಿಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಇನ್ನೂ 2 ತಿಂಗಳು ಬೇಕಂತ. 2 ತಿಂಗಳು ಬಿಟ್ಟು ಮಗತ್ತೆ ಮಳೆ ನೀರು ಬರ್ತದೆ. ಬಡವರಿಗೆಲ್ಲ ಮೋಸ ಮಾಡೋದು ಅಷ್ಟೇ, ಮತ್ತೆ ಎಂತದೂ ಇಲ್ಲ. ಒಳ್ಳೆ ಬೆಳೆ ಯಾರು ಮಾತಾಡೋದು. 1 ವರ್ಷ ಚಿಲ್ಲರೆ ಆಯ್ತು, ಇಲ್ಲ, ನೀರಿಲ್ಲ. ನೀರಿಲ್ಲ. ಅದು ಯಾಕಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಕೇಳಲಿಲ್ಲ ನೀವು ಯಾರಿಗೆ? ನಾವು ಯಾರ ಕೈಲಿ ಕೇಳುವುದಿಲ್ಲ, ಪಂಚಾಯತ್ ಕೈಲಿ ಅವರಿಗೆ ಸಂಬಂಧಪಟ್ಟದಲ್ಲಕ್ಕಂಥದ್ದು ಇಲ್ಲ, ಸಂಬಂಧ ಯಾರು ಗಂಟೆ ಒಳ್ಳೆಯವ್ರ ಹತ್ರ ಮಾತಾಡೋದು ನಮ್ಗೆ ಗೊತ್ತಿಲ್ಲ. ಮತ್ತು ರ್ಯಾಲಿ ಎಲ್ಲ ಹೋಗಿದ್ದೇವೆ ನೀರಿನ ಬಗ್ಗೆ, ಏನು ಪ್ರಯೋಜನ ಇಲ್ಲ, ಪರಿಹಾರ ಆಗಲಿಲ್ಲ. ಯಾವ ಮಾಹಿತಿ ಸಿಕ್ಕಲ್ಲ. ಖರ್ಚು ಹೋಗಿದೆ. ಕೆಲವು ನೀರು ಇದಿತ್ತಲ್ಲ ಹಸಿರು ಬಣ್ಣದ್ದು, ಅದು ಕಟ್ ಆಗಿ ಹೋಗಿದೆ. ಕೆಲವು ಹೊಟ್ಟೆ ಹಾಕಿದ್ದು ನೀರಂತೂ ಬಂದಿಲ್ಲ. ಏನು ಅನ್ಸುತ್ತೆ ಇದ್ರ ಬಗ್ಗೆ? ಎಂತ ಅನ್ಸುತ್ತೆ, ನೀರು ಬೇಕಿತ್ತಲ್ಲ. ಈಗ ಇಲ್ಲಿ ಬಾವಿ ಉಂಟು, ನಾಲ್ಕು ದರಿ ಎಳಿತೇನೆ ನಾನು ಮನೇಲಿ, ಮಕ್ಕಳು ಎಳಿಲಿಕ್ಕೆಲ್ಲ ಆಗುದಿಲ್ಲ. ಹೀಗೆ ಇದು ನಳ್ಳಿ ನೀರೇನು ಹೆಚ್ಚು ಬರುವುದಿಲ್ಲ. ಅದು ಅವ್ರಿಗೆ ಹೇಳುವುದಾಗೆ ನೀರೇ ಬಾವಿಯಲ್ಲಿ ಇಲ್ಲದೆ ಅವರೆಲ್ಲಿ ಬಿಡ್ತಾರೆ. ಜನರಿಗೆ ಮೂಲಭೂತವಾಗಿ ಅವಶ್ಯಕತೆ ಇರುವ ನೀರಿನ ಸೌಲಭ್ಯವನ್ನ ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಮಾತ್ರ ಕೋಟಿ ಅನುದಾನ ನೀಡಿದೆ, ಆದರೆ ಅದು ಜನರನ್ನ ತಲುಪಿಲ್ಲ. ಪ್ರತಿನಿಧಿಗಳ ಅಧಿಕಾರಿಗಳ ಮಟ್ಟದಲ್ಲಿ ಭ್ರಷ್ಟಾಚಾರವಾಗಿದೆ. ನೀರಿಗಾಗಿ ಬಂದ ಕೋಟಿ ಹಣ ದುರುಪಯೋಗ ಆಗಿದೆ. ಈ ಬಡ ಜನರ ನೋವುಗಳನ್ನ, ಸಂಕಟಗಳನ್ನ ಕೇಳುವವರೇ ಇಲ್ಲ. ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇನ್ನೊಂದು ಗ್ರಾಮ ದೇವಲ್ಕುಂದ. ಮುಂದಿನ ಎಪಿಸೋಡ್ ಅಲ್ಲಿ ದೇವಲ್ಕುಂದ ಜನರ ನೋವಿನ ಕಥೆಯೊಂದಿಗೆ ಬರುತ್ತೇನೆ.